ಇನ್ನು ವಿದೇಶಿ ಯೂಟ್ಯೂಬರ್ಗೆ ಇದಕ್ಕಿದ್ದಂತೆ ಇದೇನಾಯ್ತಪ್ಪ ಮೈ ಮೇಲೆ ದೇವರು ಬಂದಂತೆ ವರ್ತಿಸಿದಂತಹ ವಿದೇಶಿಯ ಮಹಿಳೆ ಕೇರಳದ ಕೊಡಂಗಲ್ಲೂರು ಭರಣಿ ಉತ್ಸವದಲ್ಲಿ ನಡೆದಿರುವಂತಹ ಘಟನೆ. ಸಡನ್ ಆಗಿ ಮೈ ಮೇಲೆ ದೇವರು ಬಂದ ಹಾಗೆ ವರ್ತನೆಯನ್ನ ಮಾಡಿದ್ದಾರೆ. ವಿದೇಶಿ ಯೂಟ್ಯೂಬರ್ಗೆ ಸಡನ್ ಆಗಿ ವಿಭಿನ್ನವಾಗಿ ವರ್ತಿಸಿರುವಂಥದ್ದು ವಿದೇಶಿ ಮಹಿಳೆ. ಕೇರಳದ ಕೊಡಂಗಲ್ಲೂರು ಭರಣಿ ಉತ್ಸವದಲ್ಲಿ ನಡೆದಿರುವಂತಹ ಘಟನೆ. ಸ್ಪೇನ್ನ ವ್ಲಾಗರ್ ನೃತ್ಯಶ್ರೀ ಪೌಲಾ ಸೆಗ್ರಾ ವಿಡಿಯೋ ವೈರಲ್ ಆಗ್ತಾ ಇದೆ. ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೊಂದಿದಂತಹ ನೃತ್ಯಶ್ರೀ ಕೇರಳದಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಕೊಡಂಗಲ್ಲೂರು ಅಮ್ಮ ಉತ್ಸವಕ್ಕಾಗಿ ಕೊಡಂಗಲ್ಲೂರು ಇಲ್ಲಿಗೆ ಆಗಮಿಸ್ತಾ ಇರ್ತಾರೆ. ಸ್ಪೇನ್ನ ಮಹಿಳೆ, ವಿದೇಶಿ ಮಹಿಳೆ ದೇವರ ಉತ್ಸವವನ್ನ ರೆಕಾರ್ಡ್ ಮಾಡ್ತಾ ಇರ್ತಾರೆ ನಿತ್ಯಶ್ರೀ ಪೌಲಾ. ಸಡನ್ ಆಗಿ ದೈವ ಆವಾಹನೆ ಆದಂತೆ ಕುಣಿದಿರುವಂತಹ ನಿತ್ಯಶ್ರೀ ಎಷ್ಟೇ ಮಂದಿ ಹಿಡಿದುಕೊಂಡ್ರು ಕೂಡ ಸುಮ್ಮನಾಗಿಲ್ಲ ಬ್ಲಾಗರ್. ಕೊನೆಗೆ ನಿತ್ಯಶ್ರೀಗೆ ನೀರು ಕುಡಿಸಿ ಸಮಾಧಾನ ಪಡಿಸಿದ್ದಾರೆ ಜನರು. ಉತ್ಸವಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಪ್ರತಿ ವರ್ಷ ಆಗಮಿಸ್ತಾ ಇರ್ತಾರಂತೆ, ರೆಕಾರ್ಡ್ ಅನ್ನ ಮಾಡ್ತಾ ಇರ್ತಾರೆ ನಿತ್ಯಶ್ರೀ. ಭಾರತೀಯ ಸಂಸ್ಕೃತಿ ಮತ್ತೆ ಆಧ್ಯಾತ್ಮಿಕತೆಯ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ ನಿತ್ಯಶ್ರೀ ಅಂತ ಹೇಳಲಾಗ್ತಾ ಇದೆ. ಸಡನ್ ಆಗಿ ಉತ್ಸವದಲ್ಲಿ ವಿಭಿನ್ನವಾಗಿ ವರ್ತಿಸಿದಂತಹ ವಿದೇಶಿ ಮಹಿಳೆ ಮೈ ಮೇಲೆ ದೇವರು ಬಂದ ರೀತಿ ವರ್ತನೆ ತೋರಿಸಿದ್ದಾರೆ. ವಿದೇಶಿ ಮಹಿಳೆ ರೆಕಾರ್ಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಡನ್ ಆಗಿ ಈ ರೀತಿಯಾಗಿ ಆಗಿರುವಂಥದ್ದು. ದೇವರ ಉತ್ಸವವನ್ನ ರೆಕಾರ್ಡ್ ಮಾಡ್ತಾ ಇದ್ದಂತಹ ನಿತ್ಯಶ್ರೀ ಪೌಲಾ ಕೇರಳದ ಕೊಡಂಗಲ್ಲೂರು ಭರಣಿ ಉತ್ಸವದಲ್ಲಿ ನಡೆದಿರುವಂತಹ ಘಟನೆ. ಸ್ಪೇನ್ನ ವ್ಲಾಗರ್ ಇವರು ನಿತ್ಯಶ್ರೀ ಪೌಲಾ ಸೆಗ್ರಾ ವಿಡಿಯೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಇದಕ್ಕಿದ್ದಾಗೆ ದೈವ ಆವಾಹನೆ ಆದಂತೆ ಕುಣಿದಿರ್ತಾರೆ ನಿತ್ಯಶ್ರೀ. ನೋಡ್ತಾ ಇರ್ಬೋದು, ದೇವರ ಉತ್ಸವವನ್ನು ರೆಕಾರ್ಡ್ ಮಾಡ್ತಾ ನಿಂತಿರ್ತಾರೆ ನಿತ್ಯಶ್ರೀ. ಸಡನ್ ಆಗಿ ದೇವರು ಮೈ ಮೇಲೆ ಬಂದಂತಹ, ದೈವ ಮೈ ಮೇಲೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ನರ್ತನವನ್ನು ಮಾಡ್ತಾರೆ ಆ ರೀತಿಯಾಗಿ ಸಡನ್ ಆಗಿ ದೈವ ನರ್ತನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ನಿತ್ಯಶ್ರೀ. ಸಡನ್ಲಿ ಅಲ್ಲಿದ್ದಂತಹ ಜನರು ನೀರು ಕುಡಿಸುವಂತಹ, ಅಂದರೆ ಸಮಾಧಾನ ಮಾಡಿ ಸ್ವಲ್ಪ ನೀರು ಕುಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅದಾದ ಮೇಲೆ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂದಿರುವಂಥದ್ದು ನಿತ್ಯಶ್ರೀ. ಮೈ ಮೇಲೆ ದೇವರು ಬಂದ ಹಾಗೆ ವರ್ತನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಕೇರಳದ ಕೊಡಂಗಲ್ಲೂರಿನಲ್ಲಿ ನಡೆದಿರುವಂತಹ ಘಟನೆ. ಭರಣಿ ಉತ್ಸವ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ವಿದೇಶಿ ಮಹಿಳೆ ಇವರು ನಿತ್ಯಶ್ರೀ ಬ್ಲಾಗರ್ ಕೂಡ. ಸಾಕಷ್ಟು ಇವರಿಗೆ ಆಧ್ಯಾತ್ಮ, ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯ ಮೇಲೆ ಸಾಕಷ್ಟು ಆಸಕ್ತಿ, ಗೌರವ ಕೂಡ ಇದೆಯಂತೆ. ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿಗೆ ಆಗಮಿಸಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ.